ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಫ್ರೆಂಡ್ಸ್, ನಾನು ಈಗ ದಿಢೀರಾಗಿ ರೆಡಿ ಆಗಿಬಿಟ್ಟು ಟ್ರೆಂಡ್ಸ್ ಕಡೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಟ್ರೆಂಡ್ಸಲ್ಲಿ ಆಫರ್ ಇದೆ ಅಂತ ಅವ್ರ ಫ್ರೆಂಡ್ ಫೋನ್ ಮಾಡಿದರು. ಸೊ ಅದಕ್ಕೆ ತೊಗೊಳ್ತೀವಿ ಅಂದರೆ ಹೋಗೋಣ ಅಂತಂದರು. ಹಾಗಾಗಿ ದಿಢೀರಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನು ತೊಗೊಳಕ್ಕಾಗುತ್ತೆ ಅಂತ. ಓಕೆನಾ? ಹಾಯ್ ಮೇಡಮ್. ಹಾಯ್ ಹಾಯ್. ಎಸ್ ಎಸ್ ಓಕೆ. ನೋಡಿ, ಮತ್ತೆ ಪಾರ್ಕ್ ಅಂತ ಇಲ್ಲಿ ಪಾರ್ಕ್ ಕಾಣಿಸ್ಬಿಡ್ತು. ಪ್ರಣೀತಾ ಮತ್ತು ಪಾರ್ಥ ಇಬ್ಬರು ಮತ್ತೆ ಶುರು ಆಯಿತು ಪಾರ್ಕ್ ಹೋಗಬೇಕು ಅಂತ. ಈಗ ನಿನ್ನೆನೂ ಫುಲ್ ಪಾರ್ಕೇ ಮಾಡಿದ್ದಾರೆ, ಮತ್ತು ಈ ಇದರಲ್ಲೂ ಬರೀ ಪಾರ್ಕ್ ಅಂತ ನೋಡಿ. ಅಷ್ಟು ಹೇಳಿದ್ರು ಕೇಳಿಲ್ಲ ಪ್ರಣೀತಾ. ಹೋಗಿ ಆಡೋಕ್ಕೆ ಶುರು ಮಾಡಿಬಿಟ್ಲು. ಸೊ ಏನು ಮಾಡೋದು, ಹೇಳಿದ ಮಾತು ಕೇಳೋದಿಲ್ಲ. ಇವ್ರಿಗೂ ಖುಷಿ. ಇವಾಗೆಲ್ಲ ಗೊತ್ತಾಗ್ತಿದೆ ಅಲ್ವಾ. ಹೋಗಿ ಜೋಕಾಲಿ ಒಳಗಡೆ ಕುತ್ಕೊಂಡ್ರೆ ಎದ್ದೇಳೋಕ್ಕೆ ರೆಡಿ ಇಲ್ಲ. ಜೋಕಾಲಿ, ಸ್ವಿಂಗು, ಏನಂತಾರೆ, ಸೀಸಾ ಇತ್ತು, ಆಮೇಲೆ ಸ್ಲೈಡ್ ಇತ್ತು. ಇದೆಲ್ಲ ಒಂದಾದಮೇಲೆ ಒಂದು ಯಾವ್ದು ಆಡಬೇಕು, ಯಾವ್ದು ಬಿಡಬೇಕು ಅಂತ ಅವ್ರಿಗೆ ಅಷ್ಟು ಇದು ಕನ್ಫ್ಯೂಷನ್ ಥರ. ಅದಾಡಲ ಹಾಗೆ ಆ ಥರ ಖುಷಿಯಾಗಿ ಆಡ್ತಾಯಿದ್ರು. ಎಷ್ಟು ಆಡಿದ್ರು ಕಡಿಮೆ ಇವ್ರಿಗೆ. ನಿನ್ನೆನೂ ಅದನ್ನೇ ಮಾಡಿದ್ದಾರೆ, ಇವಾಗಲೂ ಅದನ್ನೇ ಮಾಡ್ತಾಯಿದ್ದಾರೆ. ಏನು ಮಾಡೋದು, ಇದು ಅನ್ಪ್ಲ್ಯಾನ್ಡು ಫ್ರೆಂಡ್ಸ್. ಏನು ಮಾಡೋದು, ಹೋಗ್ತಾನೆ ಕಾಣಿಸಿದ ತಕ್ಷಣ ಈ ಥರ ಪಾರ್ಕಲ್ಲಿ ಆಟ ಆಡಬೇಕು ಅಂತ ಇದು ಮಾಡಿದರು. ಸೊ ಆಟ ಆಡಿಸ್ಕೊಂಡು ನೆಕ್ಸ್ಟು ಟ್ರೆಂಡ್ಸ್ಗೆ ಹೋಗಬೇಕು. ಹೆಂಗೆ ಹತ್ತೋದು? ಚಿಕ್ 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 ಚಿಕ್. ಏನು ಬಿಡ್ತಾವೆ, ಎಲ್ಲಿಂದ ಬರ್ತಾವೆ, ಎಲ್ಲ ಬರ್ತಾವೆ. ಆ ಥರ ಬರ್ತೇನೆ ಆಗ್ತಾರಲ್ಲ, ಏನು ಬಿಡ್ತಾವೆ ಬಾಬಾ ಅದು ಅಲ್ಲೇ. ಹಾಂ, ಮಾಡು ಹತ್ತು ಟ್ರೈ ಮಾಡು. ಟ್ರೈ ಮಾಡಿ. ಹಾಂ, ದೂರ ಇಡ್ಬೇಕು ಹೆಜ್ಜೆ, ಆವಾಗ ಬೇಗ ಆಗುತ್ತೆ. ಹಾಂ, ಮುಂದೆ ದೂರ ಇಡು ಹೆಜ್ಜೆ. ಬ್ಯಾಲೆನ್ಸ್ ಮಾಡು. ಈ ಕಡೆ ನೋಡು. ಹಾಯ್ ಪಾಪು, ಹಾಯ್. ಮಾಡು. ಹ್ಞೂ. ಉಲ್ಟಾ ಹತ್ತಿರ ಆಗುತ್ತೆ. ಉಲ್ಟಾ
ಬಾ ಪಾಪ ಬರ್ರಿ ಬಾ. ಬಾ ಬರೋ. ಸೊ ಇವಾಗ ಟ್ರೆಂಡ್ಸ್ಗೆ ಬಂದ್ವಿ ನಾವು. ಬಟ್ಟೆಗಳೆಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಟ್ರೆಂಡ್ಸಲ್ಲಿ. ಬಟ್ ಈಗ ಡಿಸ್ಕೌಂಟ್ ಅಂದ ತಕ್ಷಣ ಏನಾಗುತ್ತೆ ಗೊತ್ತಾ, ಕಲೆಕ್ಷನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. 70% ಆಫರು ಇದೆ, 50% ಆಫರು ಇದೆ, ಆಫರ್ ಇಲ್ಲದೇ ಇರೋದು ಇದೆ. 70% ಆಫರ್ ಇರೋದು ಏನಾಗಿದೆ ಗೊತ್ತಾ, ನನಗೆ ಸೈಜ್ ಪ್ರಾಬ್ಲಮ್ಮು. ಹಾಗಾಗಿ ಸೈಜ್ಗಳು ಸಿಗಲಿಲ್ಲ. ನನಗೆ ಇಷ್ಟ ಆಗಿರೋದು ಸೈಜ್ ಇಲ್ಲ, ಸೈಜ್ ಇರೋದು ಇಷ್ಟ ಆಗಲಿಲ್ಲ. ಸೊ ಈ ಥರ ಆಗಿಬಿಡುತ್ತೆ. ಸ್ವಲ್ಪ ನನಗೆ ಆಲ್ಮೋಸ್ಟ್ 50%ಅಲ್ಲಿ ಸ್ವಲ್ಪ ಸಿಕ್ತು ಡ್ರೆಸ್ಗಳು. ಆಮೇಲೆ ನನ್ನ ಹಸ್ಬೆಂಡು ತೊಗೊಂಡ್ರು, ಅವರು 1-2 ಶರ್ಟು 2 ಪ್ಯಾಂಟು ತೊಗೊಂಡ್ರು. ಮಕ್ಕಳ ಬಟ್ಟೆಗೆಲ್ಲ ಡಿಸ್ಕೌಂಟ್ ಇರಲಿಲ್ಲ. ಪ್ರಣೀತಾ ಒಂದು ಟಾಪ್ ತೊಗೊಂಡ್ಲು, ಅಂದರು ಬೇಡ ಅಂದರು ಕೇಳಿಲ್ಲ. ಸೊ ತೊಗೊಂಡ್ಲು. ಇವನು ಫುಲ್ಲು ಓಡಾಟ, ಅವ್ನು ಹಿಡಿಯೋದೇ ಒಂದು ಕೆಲಸ ಆಗೋಯ್ತು. ಪ್ರಣೀತಾ ಓಡಾಡಿ ಸುಸ್ತಾಗ್ಬಿಟ್ಲು. ಸೊ ನನ್ನ ಹಸ್ಬೆಂಡು ಡ್ರೆಸ್ಗಳೆಲ್ಲ ಅವರು ಪ್ಯಾಂಟೆಲ್ಲ ಟ್ರಯಲ್ ಮಾಡಿದರು, ಸ್ವಲ್ಪ ಉದ್ದ ಅಂತ ಹೇಳ್ತಾಯಿದ್ರು. ಸೊ ಅಲ್ಲೇ ಟೇಲರ್ ಇದ್ದಾರಂತೆ ಇವರು. ಕೈನು ಮೆಜರ್ಮೆಂಟ್ ಚೆಕ್ ಮಾಡಿಬಿಟ್ಟು ಅವ್ರ ಹೈಟಿಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರು ಅಲ್ಲೇ. ಸೊ ಇವ್ರಿಗೆ ಆಟ ನೋಡಿ ಕೆಳಗೆ ಹಿಂಗೆ ಪ್ರಣೀತಾ ಎಲ್ಲ ಆಟ ಆಡ್ಕೊಂಡು, ಮಿರರ್ ಇದ್ದರೆ ಮಿರರ್ ಎಲ್ಲ ನೋಡಿಕೊಂಡು ಅವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ಅವಳಿಗೆ. ಸೊ ಜಾಸ್ತಿ ಯಾವ್ದು ತೊಗೊಂಡೆ ಅಂತ ಇಲ್ಲೇನು ತೋರ್ಸೋಕ್ಕಾಗಿಲ್ಲ. ನಾನು ಮನೆಗೆ ಹೋದ್ಮೇಲೆ ಯಾವ್ದು ತೊಗೊಂಡೆ, ಎಷ್ಟು ಇದು ರೇಟ್ಗಳು ಏನೇನು ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಟ್ರೆಂಡ್ಸಿಂದ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸೊ ಅದೇ ಏನೇನು ತೊಗೊಂಡು ಬಂದು ಅಂತ ತೋರಿಸೋಣ ಅಂತ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ ಏನೇನು ತೊಗೊಂಡೆ ಅಂತ. ಮೊಬೈಲ್ ಹಿಡ್ಕೊಂಡು ಇದೆಲ್ಲ ಬಟ್ಟೆಗಳು ನೋಡೋದೆಲ್ಲ ಆಗೋದೇ ಇಲ್ಲ. ಯಾಕಂದರೆ ಹುಡುಕ್ಬೇಕಲ್ವ. ಡಿಸ್ಕೌಂಟ್ ಅಂದಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ವೆರೈಟೀಸ್ ಕಮ್ಮಿ, ಸೆಲೆಕ್ಷನ್ ಕಮ್ಮಿ ಇರುತ್ತೆ. ಸೊ ನೋಡಿ ಮಾಡಿ ತೊಗೋಬೇಕು, ಹುಡುಕಬೇಕು, ಜಾಸ್ತಿ ಹುಡುಕಬೇಕು. ಸೊ ಅಲ್ಲಿ ತುಂಬ ಟೈಮ್ ಆಯಿತು. ಅದಕ್ಕೆ ತುಂಬ ಹೊತ್ತಿಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಮನೆಗೆ ಹೋದ್ಮೇಲೆ ತೋರಿಸಿದ್ರಾಯ್ತು ಅಂತ ಅಂದ್ಕೊಂಡು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ತೋರಿಸೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ಪ್ರಣೀತಾ ತೊಗೊಂಡ್ಲು. ಆ್ಯಕ್ಚುಲಿ ಮಕ್ಕಳ ಬಟ್ಟೆ ಮೇಲೆ ಡಿಸ್ಕೌಂಟೇ ಇರಲಿಲ್ಲ. ಬೇಡ ಅಂತ ಹೇಳಿದೆ ಪ್ರಣೀತಾಗೆ, ಬಟ್ ಅವಳು ಕೇಳಿಲ್ಲ, ಹಠ ಮಾಡಿದ್ಲು. ಸೊ ನನ್ನ ಹಸ್ಬೆಂಡು ಇರಲಿ ಬಿಡು ತೊಗೊಳ್ಳಿ ಅಂತಂದರು. ಹಾಗಾಗಿ ಒಂದು ಟಾಪ್ ತೊಗೊಂಡಿದ್ದಾಳೆ. ಬಟ್ಟೆ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಬಟ್ಟೆಗೆ ಒಂದು ಮಾತಿಲ್ಲ, ಏನೂ ಹೇಳೋ ಹಾಗಿಲ್ಲ. ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಒಂದು ಟಾಪ್ ಮಾತ್ರ ಅವಳು ತೊಗೊಂಡ್ಲು. ಸೊ ಸ್ವಲ್ಪ ಶಾಪಿಂಗ್ ಅದೇ ಜಾಸ್ತಿ ಆಗಿದೆ ಅನ್ನಿಸ್ತದೆ, ಗೊತ್ತಿಲ್ಲ ಏನಂತ. ನೋಡಿ ಟಾಪ್ ತೊಗೊಂಡೆ, ಇದು ಇಷ್ಟ ಆಯಿತು ನನಗೆ. ಈ ಥರ ಇದೆ, ಈ ಥರ ಇದೆ. ಇದಕ್ಕೆ ನೋಡ್ಬೇಕು ಯಾವ ಥರ ಪ್ಯಾಂಟ್ ಹಾಕಬೇಕು ಅಂತ. ಈ ಥರ ಸ್ಕೈ ಬ್ಲೂ ಹಾಕ್ಕೊಂಡ್ರೆ ಆಗುತ್ತೆ ಅನಿಸುತ್ತೆ, ಮ್ಯಾಚ್ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಬಟ್ಟೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಪ್ಯಾಂಟ್ ಇದೆಯಲ್ಲ ನನ್ನ ಹತ್ರ, ಲೆಗಿನ್ಸ್ ಇದೆ. ಸೊ ಅದಕ್ಕೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಟಾಪ್ನ ನಾನು ತೊಗೊಂಡೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು ಇದು ಸೆಟ್ ಇದೆ. ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ನೋಡಿ ಈ ಥರ ಹಿಂಗೆ ಬರುತ್ತೆ, ಈ ಥರ ಹೀಗೆ ಫುಲ್ ಲಾಂಗ್ ಇದೆ, ಲಾಂಗ್ ಈ ಥರ ಇಷ್ಟುದ್ದ. ಬಟ್ಟೆ ಎಷ್ಟು ಸಾಫ್ಟಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟ್. ಈ ಶೆಕೆಗೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ರೆ ಹಾಕೊಳ್ಳೋಕ್ಕೆ ಸೂಪರ್ ಆಗಿದೆ. ಅದಕ್ಕೆ ನನಗೆ ಇದು ನೋಡಿದ ತಕ್ಷಣ ಬಿಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಇದ್ರ ರೇಟ್ ಏನು ಗೊತ್ತಾ, 3699 ಇದು. ಬಟ್ ಆದರೂ ನಾನು ಬಿಡಲಿಲ್ಲ, 50% ಡಿಸ್ಕೌಂಟು. ಸೊ ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ. ಬಟ್ಟೆ ಸೂಪರಾಗಿದೆ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಅದಕ್ಕೆ ನಾನು ಇದನ್ನು ತಗೊಂಡೆ. ಸೊ ಇದಕ್ಕೆ ಪ್ಯಾಂಟ್ ಇದೆ. ಸೊ ಈ ಥರ ಈ ಥರ ಪ್ಯಾಂಟ್ ಬರುತ್ತೆ. ಪ್ಯಾಂಟಿಗೆ ಇದಕ್ಕೆ ಪಾಕೆಟ್ಸ್, ಎರಡೂ ಕಡೆಗೂ ಪಾಕೆಟ್ಸ್ ಇದೆ.
ಇದು ತುಂಬ ಇಷ್ಟ ಆಯ್ತು ನನಗೆ. ನನಗೆ ಹತ್ರ ಈ ಥರ ಪಾಕೆಟ್ಸ್ ಇರೋ ಪ್ಯಾಂಟ್ ಅಂದರೆ ಒಂದು ಸೈಡ್ ಪಾಕೆಟ್ ಇರೋದಿದೆ, ಎರಡು ಸೈಡ್ ಪಾಕೆಟ್ ಇರೋದಿದೆ ಫಸ್ಟ್ ಪ್ಯಾಂಟ್. ಸೊ ಅದು ತುಂಬ ಇಷ್ಟ ಆಯಿತು. ಬಟ್ಟೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಮ್ಮರ್ಗೆ ಸಖತ್ತಾಗಿರುತ್ತೆ ಈ ಡ್ರೆಸ್. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟು ಇದು ಫುಲ್ ದುಪ್ಪಟ್ಟ ಸೆಟ್ಟು. ಈ ಥರ ನಮ್ಮ ಮನೆಯವರು, ಇದು ನನ್ನ ಹಸ್ಬೆಂಡು ಇದು ನೋಡಿದ ತಕ್ಷಣ ಇದು ತಗೋ, ಇದು ಯಾವ್ದಾದ್ರು ಪಾರ್ಟಿಗೆ ಅಥವಾ ಬರ್ಡೇ ಪಾರ್ಟಿಗೆ, ಸೊ ನೈಟ್ ಏನಾದ್ರು ಇದ್ದಿದ್ರೆ, ಫಂಕ್ಷನ್ಸ್ ಏನಾದ್ರು ಇದ್ದರೆ ಗ್ರ್ಯಾಂಡ್ ಆಗಿದೆ ಹಾಕೊಳಕ್ಕಾಗುತ್ತೆ ಅಂತ ಇದನ್ನ ತಗೋ ಅಂತ ಹೇಳಿದರು. ಸೊ ಇದನ್ನ ತಗೊಂಡೆ. ಇದು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ತಗೋ ಅಂದ್ರಲ್ವ, ಅವ್ರ ಅಪರೂಪಕ್ಕೆ ಹೇಳೋದು ತಗೋ ಅಂತ. ನೋಡಿ ಈ ಥರ ಇದೆ, ಹಿಂಗೆ ಕಾಣಿಸ್ತಾ ಇದೆ, ಈ ಥರ ಇದೆ. ಸೊ ಈ ಥರ ಬರುತ್ತೆ. ಇದು ನೋಡಿ ಈ ಡಿಸೈನ್ ಇದೆಯಲ್ಲ, ಇಲ್ಲಿ ಒಳಗಡೆ ಕೊಟ್ಟಿದ್ದಾರೆ. ಇದು ಇಲ್ಲಿ ಮೇಲ್ಗಡೆ ಕೊಟ್ಟಿಲ್ಲ ಈ ಡಿಸೈನು, ಇಲ್ಲಿ ಮೇಲೆ ಇಲ್ಲ, ಇಲ್ಲಿ ಒಳಗಡೆ. ಸೊ ನಡಿಬೇಕಾದ್ರೆ ಅದು ಹೀಗೆ ಆಗ್ತಾ ಇರುತ್ತಲ್ವ ಡ್ರೆಸ್ಸು, ಸೊ ಇದು ಕಾಣಿಸುತ್ತಲ್ವ, ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರ ಮಾಡಿದ್ದಾರೆ ಅಂದ್ಕೊಳ್ತೀನಿ ನಾನು. ಸೊ ಅದನ್ನು ಒಳಗಡೆ ಅನಿಸಿದ್ದಾರೆ ಫ್ರೆಂಡ್ಸ್. ಈ ಥರ ತುಂಬ ಚೆನ್ನಾಗಿದೆ. ಸೊ ವರ್ಕೆಲ್ಲ ಏನೂ ಆಗೋದಿಲ್ಲ, ವರ್ಕ್ ಆ ಥರ ಇದೆ. ಸೊ ಫುಲ್ ಸ್ಲೀವ್ಸ್ಗೂ ಈ ಥರ ಡಿಸೈನು. ಇದು ಬಟ್ಟೆ ಒಂಥರ ಫುಲ್ ಶೈನಿಂಗ್ ಇದೆ. ಈ ಕಡೆ ಗ್ರೀನ್ ಥರನೂ ಅಲ್ಲ, ಈ ಕಡೆ ಗೋಲ್ಡನ್ ಇದೂ ಅಲ್ಲ, ಗೋಲ್ಡನ್ ಮಿಕ್ಸ್ ಇದೆ ಗ್ರೀನಲ್ಲಿ, ಆ ಥರ. ಸೊ ಲೈನಿಂಗು ಇದೆ, ಒಳಗಡೆ ಲೈನಿಂಗು ಇದೆ ನೋಡಿ, ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನು ನನ್ನ ಹಸ್ಬೆಂಡ್ ಹೇಳ್ದಂಗೆ ಬರ್ಡೇ ಪಾರ್ಟೀಸ್, ನೈಟ್ ಪಾರ್ಟೀಸ್ ಏನಾದ್ರು ಇದ್ದರೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹೇಗಿದೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಈ ಥರ. ನೆಕ್ಸ್ಟ್ ಇದ್ರ ಪ್ಯಾಂಟು. ಇದು ಪ್ಯಾಂಟ್ ಹೆಂಗೆ ಗೊತ್ತಾ, ಒಳ್ಳೆ ಫುಲ್ಲು ಒಂಥರ ಪಂಜಾಬಿ ಥರ. ಅದು ನೋಡಿದ ತಕ್ಷಣ ಇದೇನು ಹಿಂಗಿದೆ ಅಂತ ಅಂದ್ಕೊಂಡೆ. ಅದೇಲಿ ಡಿಫ್ರೆಂಟ್ ಆಗಿದೆ. ನಾವು ಒಂದೇ ಥರ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಚೇಂಜ್ ಹಾಕೋಬೇಕಲ್ವಾ. ಈ ಥರ ಕಟ್ಟಿದೆ ಪ್ಯಾಂಟಿಗೆ, ಈ ಥರ ಸೈಡಲ್ಲಿ ಈ ಥರ ಕಟ್ಟಿದೆ, ಈ ಥರ. ಸೊ ಇದೆಲ್ಲ ಗೋಲ್ಡನ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಹೇಗಿದೆ ಫ್ರೆಂಡ್ಸ್ ಪ್ಯಾಂಟ್, ಈ ಥರ, ಓಕೆನಾ? ದುಪ್ಪಟ್ಟ ಎರಡಕ್ಕಿಂತ ದುಪ್ಪಟ್ಟನೇ ಒಳ್ಳೆ ದೊಡ್ಡ ಸ್ಯಾರಿ ಥರ, ಗ್ರ್ಯಾಂಡ್ ಸ್ಯಾರಿ ಇರುತ್ತಲ್ವ, ಆ ಥರ ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲಿ ನೋಡಿ, ಫುಲ್ಲು ದೊಡ್ಡದು. ಸೊ ಈ ಥರ ಹಿಂಗಿದೆ ಫ್ರೆಂಡ್ಸ್. ಇದು ಸಿಕ್ಕಾಪಟ್ಟೆ ದೊಡ್ಡದು, ಫುಲ್ ಬಾರ್ಡರ್ ಇದೆ, ಫುಲ್ ರಿಚ್ ಆಗಿದೆ ದುಪ್ಪಟ್ಟ ಮಾತ್ರ. ಸೊ ಇದನ್ನು ಈ ಥರ ಹಾಕ್ಕೊಡೋದು ಅನಿಸುತ್ತೆ, ಈ ಥರ ಅಲ್ವಾ? ಈ ಥರ ಹಾಕೊಂಡು ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ಥರ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸೊ ಇಲ್ಲ ಹೀಗೆ ಹಾಕೋಬೋದಾ? ಸೊ ಹೀಗೂ ಹಾಕೋಬೋದು ಅನಿಸುತ್ತೆ, ಈ ಥರ. ಫುಲ್ ಬಂದ್ಬಿಡುತ್ತೆ ಹಿಂಗೆ ನೋಡಿ. ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಿದೆ. ಫುಲ್ ಇದು ದುಪ್ಪಟ್ಟ ಸೆಟ್ ಅಲ್ವಾ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಅಂದರೆ 299. ಸೊ ಇದು 50% ಡಿಸ್ಕೌಂಟು. ಸೊ ನೆಕ್ಸ್ಟು ಇದು ಸೆಟ್ ಇದೆ, ಪ್ಯಾಂಟ್ ಸೆಟ್ ಇದೆ. ಸೊ ಈ ಥರ ಟಾಪು, ಇದಕ್ಕೆ ಪ್ಯಾಂಟು ಹೇಗೆ ಈ ಥರ ಇದೆ ಫ್ರೆಂಡ್ಸ್. ಇದಕ್ಕೂ ಪಾಕೆಟ್ ಇದೆ, ಪಾಕೆಟ್ಸ್ ಇದೆ, ಇದಕ್ಕೂ ಪಾಕೆಟ್ ಇದೆ, ಒಂದು ಪಾಕೆಟ್. ಇದು ಚೆನ್ನಾಗಿದೆ. ನಾನು ಅದೇ ಹೇಳಿದೆ ಡಾನ್ಸ್ ಕ್ಲಾಸ್ ಹತ್ರ. ಸೊ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದಕ್ಕೂ ಆಚೆ ಹೋದರೆ ಹಾಕೊಳ್ಳೋಕ್ಕೆ ಸರಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದಿತ್ತು, ನಂದು ಆಯಿತು ಫ್ರೆಂಡ್ಸ್. ಓಕೆ, 3 ಜೊತೆ, 4, ಒಂದು ಟಾಪ್ ಮಾತ್ರ, ಒಂದು ಫುಲ್ ಪ್ಯಾಂಟು ಮತ್ತು ಟಾಪ್ ಸೆಟ್ಟು, ಒಂದು ದುಪ್ಪಟ್ಟ ಸೆಟ್ಟು, ಆಮೇಲೆ ಇದೊಂದು ಪ್ಯಾಂಟ್ ಸೆಟ್ಟು. ಸೊ ಎಷ್ಟಾಯಿತು? 4 ಆಯ್ತಲ್ವಾ? ಸೊ 4 ನಂದೇ ಸ್ವಲ್ಪ ಜಾಸ್ತಿ. ಸೊ ನೆಕ್ಸ್ಟ್ ಇದು ಪ್ರಮೋದಿತನಿಗೆ ತೊಗೊಂಡ್ವಿ ಈ ಥರ. ಸೊ ಬಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ. ಸೊ ಹಿಂದ್ಗಡೆ ಹೀಗೆ
ಇದು ಕ್ರೀಮ್ ಕಲರಲ್ಲಿ ಇದೆ, ಅದಕ್ಕೆ ಇದನ್ನ ತಗೊಂಡೆ. ಸೊ ನೆಕ್ಸ್ಟ್ ಇದೇ ಪ್ಯಾಟರ್ನ್ ಮೇಲೆ ಕಲರ್ ಬೇರೆ, ಇದು ಟೋಕಿಯೋ ಅಂತ ಈ ಥರ ನೇಮ್ ಇದೆ ಮೇಲೆ. ಇದು ಕಲರ್ ತುಂಬ ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು ನನಗೆ. ಸೊ ಇದೊಂದು ಕಲರ್ ತುಂಬ ಇಷ್ಟ ಆಯಿತು ನನಗೆ, ಅದಕ್ಕೆ ಇದೊಂದು ತಗೊಂಡ್ವಿ. ಸೊ ಆಮೇಲೆ ಅವಳೊಂದು ಕ್ರೀಮ್ ಕಲರ್ ಜೀನ್ಸ್ ಪ್ಯಾಂಟ್ ಒಂದು ತಗೊಂಡು ಈ ಥರ ಇದೆ. ಇದು ಪ್ಯಾರಲ್ ಏನಿದೆ, ಇದೇನೇ ಬ್ಯಾಗಿ ಜೀನ್ಸ್ ಬ್ಯಾಗಿ ಜೀನ್ಸ್ ಅಂತೆ ನೋಡಿ ಫ್ರೆಂಡ್ಸ್, ಅದಂತೆ ಹಿಂಗಂತ ತಗೊಂಡ್ಲು ಇವಳ. ಇದು ಒಟ್ನಲ್ಲಿ ಈ ಥರದ್ದು ಅವಳ ಹತ್ರ ಇರಲಿಲ್ಲ, ಫ್ರೀ ಆಗಿರೋದು. ಸೊ ಈ ಥರ ಪ್ಯಾಂಟ್ ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್ ನನ್ನ ಹಸ್ಬೆಂಡ್ದು ಇದೊಂದು ಮನೇಲಿ ಹಾಕೊಳಕ್ಕೆ ಇದೊಂದು ತಗೊಂಡ್ರು ಈ ಥರ. ಸೊ ಮನೇಲಿ ಯೂಸ್ ಮಾಡೋಕ್ಕೆ. ಸೊ ನೆಕ್ಸ್ಟು ಇದೊಂದು ಸೆಟ್ಟು ಪ್ಯಾಂಟು, ಇದು ಶರ್ಟು. ಪ್ಯಾಂಟ್ ಈ ಥರ ನಾರ್ಮಲ್ ಗೊತ್ತಿರುತ್ತಲ್ವ ಗಂಡ್ಮಕ್ಳು ಈ ಥರ ಪ್ಯಾಂಟು. ಸೊ ಈ ಥರ ಶರ್ಟು ಹೀಗೆ. ಸೊ ಇನ್ನೊಂದು ಜೊತೆ ಇದೆ, ಅದನ್ನು ಕೂಡ ಅಷ್ಟೇ ಸೇಮ್. ಇದು ಈ ಶರ್ಟ್ ಇದು ಈ ಶರ್ಟು ಸೇಮೇನೆ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಇನ್ನೊಂದು ಪ್ಯಾಂಟು ತಗೊಂಡಿದ್ದಾರೆ ಈ ಥರ. ಇದು ಸ್ವಲ್ಪ ಪ್ಯಾಂಟ್ಗಳು ಲೆಂತ್ ಇತ್ತು, ಲೆಂತ್ ಸ್ವಲ್ಪ ಜಾಸ್ತಿ ಇತ್ತು ಅವ್ರಿಗೆ, ಕೆಳಗಡೆ ಕಾಲ ಹತ್ರ ಈ ಥರ ಫೋಲ್ಡ್ ಆಗೋದು. ಸೊ ಅಲ್ಲೇ ಯಾರೋ ಟೇಲರ್ ಅಂತ ಒಳಗಡೆ ಅಲ್ಲೇ ಟ್ರೆಂಡ್ಸಲ್ಲೇ ಟೇಲರಿಂಗ್ ಕೆಲಸ ಮಾಡ್ತಾರಂತವರು, ಅವ್ರು ಅಲ್ಲೇ ಕಟ್ ಮಾಡಿ ಇವ್ರ ಸೈಜ್ಗೆ ಇದು ಮಾಡಿ ಅದನ್ನು ಸ್ಟಿಚ್ ಮಾಡಿ ಕೊಟ್ಟರು, ಕಟ್ ಮಾಡಿ. ಇವರು ಹಾಕಿ ನೋಡಿದ್ರಲ್ವ, ಟ್ರಯಲ್ ಮಾಡಿದ್ದಾದಮೇಲೆ ಅವ್ರಿಗೆ ಅವ್ರ ಹತ್ರ ಕೊಟ್ಬಿಟ್ಟು ಮೇಜರ್ಮೆಂಟ್ಗೆ ಕಟ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಸೊ ಇಷ್ಟು ಬಟ್ಟೆ ಶಾಪಿಂಗ್ ನಮ್ಮದು ಟ್ರೆಂಡ್ಸಲ್ಲಿ ಆಗಿದೆ ಫ್ರೆಂಡ್ಸ್, ಓಕೆನಾ? ಸೊ ನೋಡಿರಲ್ವ ಯಾವ್ದು ಡ್ರೆಸ್ಸು ಚೆನ್ನಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಹೀಗಿತ್ತು ಫ್ರೆಂಡ್ಸ್ ನಮ್ಮದು ಟ್ರೆಂಡ್ಸ್ ಶಾಪಿಂಗು. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮ್ಮ ಚಾನಲ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.